ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಒಂದು ಮೂಡ್ ಔಟಿಂದ ಮಾಡ್ತಾ ಇರೋ ವ್ಲಾಗ್ ಇದು. ಹೇಗೋಗುತ್ತೆ ನನಗೆ ಗೊತ್ತಿಲ್ಲ, ಸೊ ಎಂಡಿಂಗ್ವರೆಗೂ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಇದು ಸ್ಯಾಟರ್ಡೇ ಈವ್ನಿಂಗ್ ಆಫೀಸಿಂದ ಬಂದು ನಾನು ಫೇಸ್ ವಾಶ್ ಮಾಡಿಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಎಷ್ಟು ಡಿಸ್ಟರ್ಬ್ ಮಾಡಿಬಿಡುತ್ತೆ ಅಂತಂತಂದರೆ, ಫುಲ್ಲು ಮೂಡ್ ಔಟ್ ಮಾಡಿಕೊಂಡು ನಮ್ಮ ದಿನಗಳೆಲ್ಲ, ನಮ್ಮ ಖುಷಿಗಳೆಲ್ಲ ಹಾಳಾಗುವಂಥದ್ದು. ಅದು ಯಾರಿಂದ ಆಗ್ತಾ ಇರುತ್ತೆ? ಪ್ರಪಂಚದಲ್ಲಿರೋ ಕೆಟ್ಟ ಜನಗಳಿಂದ ಆಗ್ತಾ ಇರುತ್ತೆ. ಸೊ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇದನ್ನೆಲ್ಲ. ಸೊ ಯಾಕಂತಂದರೆ ಎಲ್ಲರೂ ಎದುರಿಸ್ತೀವಿ ಅನ್ನೋದಕ್ಕಿಂತ ಕೆಲವೊಬ್ಬರು ಅನುಭವಿಸ್ತಾ ಇರ್ಬೋದು ನಮ್ಮ ಥರ ಪರಿಸ್ಥಿತಿಗಳನ್ನು. ಸೊ ನನ್ನ ವ್ಲಾಗಲ್ಲಿ ಅವ್ರಿಗೇನೋ ಒಂಥರ ಧೈರ್ಯ ಸಿಗ್ಬೋದು ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಪ್ರಪಂಚ ಏನಪ್ಪ ಅಂತಂತಂದರೆ, ಈ ಒಂದು ಆನ್ಲೈನಿಂದ ಆಗಿರ್ಬೋದು, ಫೇಸ್ಬುಕ್ಕಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಒಂಥರ ಎಲ್ಲರ ಮನೆ ಜೀವನಗಳು ಒಂಥರ ತೆರೆದ ಕನ್ನಡಿ ಆಗಿಬಿಟ್ಟಿರುತ್ತೆ. ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಲೀಕೌಟ್ ಆಗಿಬಿಡುತ್ತೆ. ಮದುವೆ ನಿಂತರೂ ಲೀಕೌಟ್ ಆಗುತ್ತೆ, ಮದುವೆ ಸ್ಟಾರ್ಟ್ ಆದ್ರೂ ಕೂಡ ಲೀಕೌಟ್ ಆಗುತ್ತೆ. ಪ್ರತಿಯೊಂದು ವಿಷಯಗಳು ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುತ್ತೆ. ಸೊ ದಟ್ ಈಸ್ ಕಾಮನ್ ಇವತ್ತಿನ ಒಂದು ಪ್ರಪಂಚದಲ್ಲಿ. ಹಾಗಂತ ನಮ್ಮ ಜೀವನಗಳಲ್ಲಿ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಪ್ರಪಂಚದ ಕೆಟ್ಟ ಜನಗಳೇನು ಮಾಡ್ತಾರೆ ಅಂತಂದರೆ, ಕಾಲು ಎಳೆಯೋದು ಜಾಸ್ತಿ. ಆ ಕಾಲು ಎಳೆಯೋರನ್ನ ಅಲ್ಲಲ್ಲೇ ಅವ್ರ ಕಾಲು ಮುರಿದಾಕಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ, ನಮ್ಮ ಕಾಲು ಎಳೆದು ನಮ್ಮನ್ನು ಬೀದಿಗೆ ತರೋದಂತೂ ಗ್ಯಾರಂಟಿ. ಸೊ ನಾನು ಯಾಕೆ ಇಷ್ಟು ರ್ಯಾಶ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದೇನು ನನ್ನೊಬ್ಳಿಗೆ ಈ ಥರ ಆಗುತ್ತಾ ಅಥವಾ ಪ್ರಪಂಚದಲ್ಲಿ ಎಲ್ರಿಗೂ ಈ ಥರ ಆಗ್ತಿದೆಯಾ ಅನ್ನೋದು ಒಂದೊಂದು ಟೈಮ್ ನನಗೂ ಕ್ವಶನ್ ಆಗಿಬಿಡುತ್ತೆ. ಏನೇ ಆಗಲಿ, ಕೆಟ್ಟ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ ಬಿಡಿ. ಇವತ್ತಿನ ದಿನದಲ್ಲಿ ಯಾರು ಕೂಡ ನೆಮ್ಮದಿಯಾಗಿ ಬದುಕ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏನೂ ಪ್ರಾಬ್ಲಮ್ ಇಲ್ಲದವ್ರಿಗೆ ಪಾಪ ಏನೇನೋ ಇನ್ಸಿಡೆಂಟ್ಸ್ಗಳು ಬಂದು ಅವರ ಜೀವನ ಹಲ್ಲೋಲ ಕಲ್ಲೋಲಗಳಾಗೋ ಸ್ಥಿತಿಗಳಲ್ಲಿ ಇವತ್ತು ಎಲ್ಲರೂ ನಿಂತಿದ್ದೀವಿ. ಹಾಗಂತ ಜೀವನನ ನಾವು ಅಷ್ಟೊಂದು ಅಧೋಗತಿಗೆ ಹೋಗುವಾಗ ಸುಮ್ಮನೆ ಕೂರಬಾರ್ದು ಅನ್ನೋದು ನನ್ನ ಒಂದು ವಾದಾಪ. ಯಾಕಂತಂದರೆ ಎಷ್ಟೋ ಜನ ಮುಗ್ಧತೆಯಿಂದ ಜೀವನ ಮಾಡ್ತಾಯಿರ್ತೀವಿ. ನಮಗೆ ಯಾರ ವಿಷಯನೂ ಬೇಡ, ಯಾರ ಸಹವಾಸನೂ ಬೇಡ ಅಂತ ಇದ್ದರೂ ಕೂಡ ಇವತ್ತಿನ ಪ್ರಪಂಚ ಹೆಂಗೆ ಅಂತಂದರೆ, ಯಾಕೆ ಸುಮ್ಮನೆ ಕೂತಿದ್ದೀರಾ ಮನೆಯೊಳಗಡೆ, ಇವ್ರು ಯಾಕೆ ನೆಮ್ಮದಿಯಿಂದ ಇದ್ದಾರೆ, ಇವ್ರು ನೆಮ್ಮದಿನೇ ಹೇಗೆ ಹಾಳು ಮಾಡಬೇಕು ಅನ್ನೋ ಥರ ಪ್ರಪಂಚ ಇದು. ಸೊ ಒಂದು ಸ್ವಲ್ಪ ಮೂಡ್ ಔಟ್ ಆಗಿತ್ತು ಎಲ್ಲ ವಿಚಾರಗಳಲ್ಲೂ. ಸೊ ಏನು ವಿಚಾರ ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಸ್ವಲ್ಪ ಅಂಗಡಿಗೆ ಹೋಗಿ ಒಂದಷ್ಟು ಅಂದರೆ ರೇಷನ್ಗಳು ಮುಗಿದಿತ್ತು. ಸರಿ ತರಬೇಕು ಅಂತ ಏನಿರಲಿಲ್ಲ, ಬಟ್ ತಂದುಬಿಡೋಣ, ಖಾಲಿ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಸೊ ಹೆಸರು ಬೇಳೆ, ಹಾಗೆ ಒಂದು 1 kg ಉದ್ದಿನಬೇಳೆ, ಮತ್ತು ಮನೇಲಿ ಕಡಲೆ ಇರಲಿಲ್ಲ ಸಾಂಬಾರಿಗೆಲ್ಲ ಹಾಕೋಕ್ಕೆ, ಅದೊಂದು ಮುಗಿದೋಗಿತ್ತು. ಅದೊಂದು ಅರ್ಧ kg ಕಡಲೆ. ಓಕೆ, ಶುಗರ್ ಒಂದು 2 kg ತೊಗೊಂಬಂದ್ವಿ. ಸೊ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಸೊ 1-2 kg ಶುಗರ್ ತೊಗೊಂಬಂದೆ. ಆಮೇಲೆ ನಮ್ಮ ಮೇಡಮ್ಸ್ ಬಾಕ್ಸ್ ತೊಗೊಂಬಂದೆ. ಸೊ ಟಿಪ್ ಪ್ಯಾಕೆಟ್, ನನಗೆ ಮಕ್ಕಳಿಗೆ ಹಾರ್ಲಿಕ್ಸ್ ಕುಡಿಸ್ತೀವಿ, ನಾವು ಟೀ ಕುಡಿತೀವಿ. ಸೊ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನಾವು ನೋಡಬೇಕು ಅಲ್ವಾ ಮುಂದೆ. ಸೊ ನಾವು ನಮ್ಮ ಮಕ್ಕಳು ಅಂತ ತುಂಬ ಹೆಚ್ಚಿನ ಪ್ರೀತಿ ತೋರಿಸಿ ಬೆಳೀತೀವಿ. ಮಕ್ಕಳಿಂದ ಹೆಂಗೆ ರೆಸ್ಪಾನ್ಸ್ ಇರುತ್ತೆ ಅನ್ನೋದು ನೋಡಬೇಕು. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಪುದೀನ, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗೆ ಒಂದೆರಡು ಸ್ವಲ್ಪ ಮಸಾಲಗಳು ಮುಗಿದಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಮಸಾಲ, ಕಬಾಬ್ ಪ್ಯಾಕೆಟ್ಟು, ಮಸಾಲೆಗಳು. ಅದಾದಮೇಲೆ ಹೆಸರು ಬೇಳೆ ಇರಲಿಲ್ಲ. ಹೆಸರು ಬೇಳೆ ಒಂದು ಖಾಲಿಯಾಗಿತ್ತು. ಸೊ ನಾನು ನಿಮಗೆ ಬಾಕ್ಸ್ಗಳು ಬರುತ್ತೆ ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ನಲ್ಲ. ಸೊ ಅದಿದೆ ಬಾಕ್ಸ್ಗಳು. ಸೊ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಲಿಲ್ಲ, ಮೊನ್ನೆ ಎಲ್ಲ ತೊಗೊಂಬಂದು ಬೇಗ ರೇಷನ್ ಹಾಕಿಟ್ಬಿಟ್ಟೆ. ಸೊ ಇದೇ ಬಾಕ್ಸು 12 ಪೀಸ್ ತೊಗೊಂಡಿದ್ದೀನಿ, ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ 12 ಪೀಸಲ್ಲಿ ಇಲ್ಲಿ 1 2 3 4 5 6 7 8 ಪೀಸು
ಇಲ್ಲೇ ಫ್ರಿಡ್ಜಲ್ಲೇ ಇಟ್ಟಿದ್ದೀನಿ. ಸೊ ನಾನು ಎಲ್ಲ ರೇಷನ್ಸ್ ಎಲ್ಲ ಸಾಮಾನ್ಯ ಫ್ರಿಡ್ಜಲ್ಲೇ ಸ್ಟೋರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ. ಸೊ ಇಲ್ಲೊಂದು ಸ್ವಲ್ಪ ಬಾಕ್ಸಸ್ಗಳಿದೆ. ಸೊ ಎಲ್ಲ ಫ್ರಿಡ್ಜಲ್ಲೇ ನಾನು ಕಾಳೆಲ್ಲ ಸ್ಟೋರ್ ಮಾಡ್ಕೊತಾ. ಹಾಗೆ ಒಂದು 5 kgದು ಗೋಧಿ ಪ್ಯಾಕೆಟ್ ತೊಗೊಂಬಂದೆ, ಬಾಕ್ಸ್ನ ಹಾಕಬೇಕು. ಸೊ ಇವತ್ತು ಸಂಡೇ, ಹಾಗಾಗಿ ಬೆಳಿಗ್ಗೆನೇ ಚಿಕನ್ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಳೆ ತುಂಬ ಬರ್ತಿತ್ತು, ಹಾಗಾಗಿ ಒಂದು ಸ್ವಲ್ಪ ಬೇಳೆ ಮೂಲಂಗಿ ಸಾಂಬಾರಿತ್ತು ಮನೆಯಲ್ಲಿ, ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಈಗ ಸಂಜೆ ಮೇಲೆ ಅಂಗಡಿಗೆ ಹೋಗಿದ್ನಲ್ಲ, ಹಾಗೆ 1 kg ಚಿಕನ್ ತೊಗೊಂಡು ಬಂದೆ. ಒಂದು ಅರ್ಧ ಬಿರಿಯಾನಿ ಮಾಡಿಬಿಟ್ಟು ಇನ್ನೊಂದು ಅರ್ಧ ಚಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಈಗ ನಾನು ಅದೊಂದು ಬಾತ್ ಹಾಕ್ತಾರಲ್ಲ, ಪತ್ತರು ಮತ್ತು ಮೊಗ್ಗು ಅದೆಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಸಿಂಪಲ್ಲಲ್ಲ, ಆ್ಯಕ್ಚುಲಿ ನಾನು ಬಿರಿಯಾನಿ ಮಾಡೋ ಸ್ಟೈಲೇ ಇದೆ. ಅಂದರೆ ಇನ್ನೂ ಸ್ವಲ್ಪ ಗೋಡಂಬಿ ಅದೆಲ್ಲ ಹಾಕಿ ಎಕ್ಸ್ಟ್ರಾ ಮಾಡ್ತೀನಿ. ಬಟ್ ಇವಾಗ ಏನಪ್ಪ ಅಂತಂತಂದರೆ ಬೇಗ ಫಾಸ್ಟಾಗಿ ಮಾಡಬೇಕಲ್ಲ ಅಂತ ಹೇಳಿ ಗೋಡಂಬಿ ಒಂದು ಲೆಸ್ ಆಗಿದೆ, ಅದು ಬಿಟ್ಟರೆ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾಯಿದ್ದೀನಿ. ಮನೇಲಿ ಏಂಜಲ್ಲು ಇರುವಾಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದನ್ನೆಲ್ಲ ಅವಳು ಎಕ್ಸ್ಟ್ರಾ ಏನಾದ್ರು ತಿಂಡಿ ಮಾಡ್ಕೊತಾಳೆ, ಇಲ್ಲ ಹಾಗೆ ತಿಂದ್ಬಿಡ್ತಾಳೆ, ಹಾಗಾಗಿ ಖಾಲಿಯಾಗಿದೆ. ಸೊ ತಿನ್ನೋ ವಿಚಾರದಲ್ಲಿ ನಾನು ಮಗಳಿಗೆ ಏನೂ ಅನ್ನೋಕ್ಕೆ ಹೋಗಲ್ಲ, ಯಾಕಂದರೆ ಅವಳು ಇಷ್ಟಪಟ್ಟು ಏನು ತಿಂತಾಳೋ ಅದನ್ನು ತಿನ್ನಬೇಕು ಅನ್ನೋದು ನನ್ನ ಮೊದಲಿಂದ ಇರೋ ಒಂದು ಪ್ರಿನ್ಸಿಪಲ್ ನಾನು ಇಟ್ಕೊಂಡಿರೋದು. ಯಾಕಂದರೆ ಮಕ್ಕಳಲ್ಲಿ ಏನು ತಿಂತಾರೋ ಅದು ಅವ್ರಿಗೆ ಮುಂದೆ ಶಕ್ತಿಯಾಗಿ ಪರಿಣಮಿಸುತ್ತಂತೆ. ಯಾಕಂದರೆ ವಯಸ್ಸಾದಮೇಲೆ ನೋಡಿ ನಾವು ತಿನ್ನೋದು ಕಮ್ಮಿ ಮಾಡ್ತೀವಿ ಅಲ್ವಾ. ಸೊ ಮಕ್ಕಳಲ್ಲಿ ಇರುವಾಗ ನಾವು ಎಷ್ಟು ಎನರ್ಜಿ ಫುಡ್ಗಳನ್ನ ತಿಂತೀವೋ ಅದು ನಮ್ಮನ್ನು ಮುಂದೆ ಫ್ಯೂಚರ್ ಲೈಫಲ್ಲಿ ಕಾಪಾಡುತ್ತಂತೆ, ಅದು ತುಂಬ ಸತ್ಯ. ಹಾಗಾಗಿ ಅವಳು ಏನು ಇಷ್ಟಪಟ್ಟು ತಿಂತಾಳೋ ನಾನು ಅದಕ್ಕೆಲ್ಲ ಯಾವುದೇ ರಿಸ್ಟ್ರಿಕ್ಷನ್ಸ್ ಹಾಕೋಕ್ಕೆ ಹೋಗಲ್ಲ. ಸೊ ಅವಳು ಜಾಸ್ತಿ ನಾನ್ ವೆಜ್ ಪ್ರಿಯೆ, ಹಾಗಾಗಿ ಇನ್ನೇನು ಮುಂದಿನ ವಾರ ಕಾಲೇಜಿಗೆ ಬೇರೆ ಹೊರಟೋಗ್ತಾಳೆ. ಹಾಗಾಗಿ ಇನ್ನು ಹಾಸ್ಟೆಲ್ ಜೀವನ, ಅದು ಇನ್ನು ಅಲ್ಲಿ ಊಟ ಕೇಳಬೇಕಾ, ದೇವ್ರಿಗೆ ಪ್ರೀತಿ. ಹಾಗಾಗಿ ಒಂದು ಸ್ವಲ್ಪ ಚಿಕನ್ ಮಾಡಿ ಮಮ್ಮಿ ಅಂತ ಅಂದಳು, ಹಾಗಾಗಿ ಹೋಗಿ 1 kg ಚಿಕನ್ ತೊಗೊಂಡು ಬಂದೆ. ಸೊ ಇವತ್ತಿನ ರೆಸಿಪಿನ ನಾನು ರೆಸಿಪಿ ಥರ ಶೇರ್ ಮಾಡ್ಬೋದಾಗಿತ್ತು. ಸೊ ನಂಗೆ ತುಂಬಾ ಮೂಡ್ ಔಟ್ ಆಗಿದೆ, ಹಾಗಾಗಿ ವ್ಲಾಗ್ ಮಾಡಲೇಬೇಕಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬಟ್ ಇದು ಮೂಡ್ ಔಟ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ, ಏನು ತಪ್ಪಾಗಲ್ಲ. ಇವತ್ತು ಒಂದು ಸ್ವಲ್ಪ ಚಿಲ್ಲಿ ಚಿಕನ್ ಮಾಡಿಬಿಟ್ಟು ಹಾಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ, ಬೇಗ ಮಾಡ್ತಾಯಿದ್ದೀನಿ. ಸೊ ನಾನು ಇದನ್ನು ರೆಸಿಪಿ ಥರ ಏನು ಶೇರ್ ಮಾಡ್ತಾ ಇಲ್ಲ, ಬಟ್ ಹಾಗೆ ಹೇಳ್ಕೊಂಡು ನಿಮಗೆ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಚಿಲ್ಲಿ ಚಿಕನ್ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕಿ ಈಗ ಚಿಕನ್ ಹಾಕಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಗೆ ಸಾಲ್ಟ್ ಸೇರಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಚಿಲ್ಲಿ ಚಿಕನ್ ಕೂಡ ಏಂಜಲ್ಗೆ ತುಂಬಾ ಫೇವ್ರೆಟ್, ಹಾಗಾಗಿ ಎವ್ರಿ ಸಂಡೇ ಇದ್ದೇ ಇರುತ್ತೆ ಚಿಲ್ಲಿ ಚಿಕನ್. ಹಾಗೆ ಒಂದು ಸ್ವಲ್ಪ ಬಿರಿಯಾನಿ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ನೈಟ್ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ, ಬಟ್ ಆದರೂ ಸ್ವಲ್ಪ ಉಳಿದೇ ಬಿಡುತ್ತೆ. ನಾವು ನಮ್ಮ ಮಕ್ಕಳನ್ನ ಒಬ್ಬೊಬ್ಬರೇ ಮಕ್ಕಳು ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಸಾಕಿ ಮುದ್ದಾಗಿ ಬೆಳೆಸಿ ಅವ್ರ ಟೈಮ್ಗೆ ಏನು ತಿನ್ನಬೇಕು, ಏನು ಊಟ ಮಾಡಬೇಕು, ಏನು ಬಟ್ಟೆ ಹಾಕ್ಕೋಬೇಕು ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತೀವಿ. ಬಟ್ ಮಕ್ಕಳು ಸುಮ್ಮನೆ ಇದ್ದರು ಇವಾಗ ಏನಂದರೆ ಕೆಟ್ಟ ಪ್ರಪಂಚ, ಬೇರೆಯವರೇ ಸುಮ್ಮನೆ ಇರ್ತಾಯಿಲ್ಲ, ಬೇರೆಯವ್ರ ಮಕ್ಕಳ ಮೇಲೆ ಕಣ್ಣು ಹಾಕೋದು, ಬೇರೆಯವ್ರ ಮಕ್ಕಳನ್ನ ಹಾಳು ಮಾಡೋ ಕೆಲಸಗಳು ಜಾಸ್ತಿ ಆಗ್ತಿದೆ. ಸೊ ಅದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನನಗೇನೋ ಅನಿಸತ್ತಪ್ಪ. ಸೊ ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಕ್ಕಳನ್ನ ಸಾಕಿರೋ ನಾವು ನಮ್ಮ ಮಕ್ಕಳಿಗೆ ಸೆಟ್ಲ್ ಮಾಡೋದು ಗೊತ್ತಿಲ್ವಾ. ಸೊ ಅಲ್ಲಿವರೆಗೂ ಜನ ಅವ್ರ ಅವತಾರಗಳನ್ನ ನೋಡೋಕ್ಕಾಗಲ್ಲ. ಸೊ ನಾನು ಯೂಟ್ಯೂಬಲ್ಲಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಸಾಫ್ಟಾಗಿ ಮಾತಾಡ್ತೀನಿ ಅಂತ ಅಲ್ಲ. ಸೊ ನನಗೆ ಟೈಮ್ ಬಂದರೆ ಕ್ಯಾಕರ್ ಸುಗಿಯೋಕ್ಕೂ ಬರುತ್ತೆ. ಅದೇನಂತಂದರೆ ಅದು ಬೇಡ ಅಂತ ನಾನೇ ಅದನ್ನು ದೂರದಲ್ಲಿಟ್ಟಿರ್ತೀನಿ. ಸೊ ಯಾವುದೇ ವಿಚಾರಗಳಾದರೂ ಅತಿರೇಕಕ್ಕೆ ಹೋದಾಗ ಏನು ಮಾಡಬೇಕು ಹೇಳಿ, ಎಲ್ಲವನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಅಷ್ಟೇ ಟೈಮಲ್ಲಿ ಯಾವ ಥರ ಮಾತಾಡಬೇಕು, ಯಾವ ಟೈಮ್ಗೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ. ಬಟ್ ಅದನ್ನು ಟೈಮ್ ಬಂದಾಗ ಖಂಡಿತ ಯೂಸ್ ಮಾಡ್ತೀನಿ, ಯೂಸ್ ಮಾಡಲ್ಲ ಅಂತ ಏನಿಲ್ಲ. ಕೆಟ್ಟ ಪ್ರಪಂಚದಲ್ಲಿ ತುಂಬ ನಾವು ಸಾಫ್ಟ್ ನೇಚರಿಂದ ಬದುಕೋಕ್ಕಾಗಲ್ಲ, ನಾವು ರ್ಯಾಶ್ ಆಗೋ ಕೂಡ ಬದುಕಬೇಕಾಗುತ್ತೆ ಕೆಲವೊಮ್ಮೆ.
ಇನ್ನೊಬ್ಬರಿಗೆ ತಲೆ ತಗ್ಗಿಸಿ ಬದುಕುವಂಥದ್ದು ಹಣೆ ಬರ ಏನೂ ಇಲ್ಲ ಅಲ್ವಾ. ಯಾರಪ್ಪನ ಮನೆದೇ ನಾವು ತಿಂತಾರಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ತಲೆ ಕೆಡಿಸ್ಕೊಂಡು ಬದುಕಬೇಕಾಗತ್ತೆ. ಸೊ ಹಾಗಾಗಿ ಟೈಮ್ ಬಂದಾಗ ಎಲ್ಲ ಥರನೂ ನಾವು ನಮ್ಮ ಒಂದು ವಿಚಾರಗಳಲ್ಲಿ ನಮ್ಮ ಒಂದು ಪರ್ಸ್ನಲ್ ಲೈಫ್ಗೆ ಎಂಟ್ರಿ ಕೊಟ್ಟಾಗ ನಾವು ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕೋ ಹಾಗೆ ಕೊಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹೆಣ್ಮಕ್ಳು ಧೈರ್ಯವಾಗಿ ಎಲ್ಲವನ್ನು ಎದುರಿಸ್ಬೇಕಾಗತ್ತೆ, ಕೆಟ್ಟ ಪ್ರಪಂಚದಲ್ಲಿ ಎಲ್ಲನ ಫೇಸ್ ಮಾಡಬೇಕಾಗತ್ತೆ. ಸೊ ಮುಂದೆ ಡಿಸ್ಕಸ್ ಮಾಡೋಣ. ಇವತ್ತು ಸಂಡೇ, ಸೊ ಇಲ್ಲಿಗೆ ನಾನು ವ್ಲಾಗನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.